ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಕಂದಮ್ಮ ಬಲಿ. ಡಾಕ್ಟ್ರೇ ಬರಲ್ಲ ಸರ್, ಒಂದಿನ ಬಂದ್ರೆ 2 ದಿನ ಬರಲ್ಲ. ಇಲ್ಲಿ ಎಲ್ಲ ನರ್ಸ್ಗಳದ್ದು ಆಶಾ ವರ್ಕರ್ದು ಇಲ್ಲಿ ಅವರೇ ಡಾಕ್ಟರ್ ಸರ್. ಪ್ರಪಂಚ ನೋಡುವ ಮುನ್ನವೇ ಕಣ್ಣು ಮುಚ್ಚಿದ ಹಸುಳೆ. ನಮ್ಮ ಮಗು ಹೋಗ್ಬಿಟ್ಟಿದೆ, ಬೇರೆಯವ್ರಿಗೆ ಯಾರಿಗೂ ಈ ತರ ಆಗ್ಬಾರ್ದು, ಅದಕ್ಕೆ ನಾವು ಬಂದು ಇಲ್ಲಿ ಕೂತ್ಕೊಂಡಿರೋದು. ನಮ್ಮ ಮಗುನ ಕಲ್ಸ್ಬಿಟ್ಟಿದ್ದಾರೆ ಅವರು. ಈ ರೀತಿ ಕೈಯಲ್ಲಿ ಹಸುಳೆಯನ್ನ ಎತ್ಕೊಂಡು ಕಣ್ಣೀರು ಇಡ್ತಿರುವ ತಂದೆಯನ್ನ ನೋಡಿದ್ರೆ ಎಂಥವರು ಕಣ್ಣುಗಳು ತುಂಬಿ ಬರುತ್ತವೆ. ಈಗಷ್ಟೇ ಕಣ್ಣು ತೆರೆದು ಪ್ರಪಂಚ ನೋಡಬೇಕಾಗಿದ್ದ ಕಂದಮ್ಮ ಹುಟ್ಟುವ ಮೊದಲೇ ಸಾವು ಕಂಡಿದೆ ಕಣ್ರಿ. ತಂದೆ ಉಸಿರು ಚೆಲ್ಲಿದ ಪುಟಾಣಿಯನ್ನ ಹಿಡಿದು ಗೋಳಾಡುತ್ತಿದ್ದಾರೆ. ಈ ದೃಶ್ಯ ಯಾರ ಜೀವನದಲ್ಲೂ ಬರಬಾರ್ದು ನೋಡಿ. ಅಲ್ಲಿ ನೋಡಿದವರು ಅಕ್ಷರಶಃ ಮಮ್ಮಲ ಮರುಗುತ್ತಿದ್ರು. ಅಂದ ಹಾಗೆ ಈ ರೀತಿ ಹೃದಯ ವಿದ್ರಾಯಕ ಘಟನೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. ಹೆರಿಗೆ ಅಂತ ಕೋಡಿಹಳ್ಳಿ ಗ್ರಾಮದವರು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ರು. ನಾರ್ಮಲ್ ಡೆಲಿವರಿ ಮಾಡಿಸುವುದಾಗಿ ಇಲ್ಲಿನ ವೈದ್ಯ ನಾಗಮಣಿ ಮತ್ತು ನರ್ಸ್ ರಿತಿಕಾ ಹೇಳಿದ್ರು. ಬೆಳಿಗ್ಗೆ 11ರಿಂದ ಸಂಜೆ 7 ಗಂಟೆವರೆಗೂ ಕಾಯಿಸಿ ನಂತರ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದ್ದಾರೆ. ಹೆರಿಗೆ ವೇಳೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸತ್ತಿರೋದಾಗಿ ಮಹಿಳೆಯ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ಮಗು ಸಾವಿಗೆ ಕಾರಣರಾದ ಆಸ್ಪತ್ರೆ ನರ್ಸ್ಗೆ ಹೇಳಿ ಧಿಕ್ಕಾರ. ಮಗು ಸಾವಿಗೆ ಕಾರಣರಾದ ಆಸ್ಪತ್ರೆ ಡಾಕ್ಟರ್ಗೆ ಹೇಳಿ ಧಿಕ್ಕಾರ. ಆಸ್ಪತ್ರೆ ಡಾಕ್ಟರ್ ಬೇಜವಾಬ್ದಾರಿಗೆ ಹೇಳಿ ಧಿಕ್ಕಾರ. ಆಸ್ಪತ್ರೆ ನರ್ಸ್ಗಳ ಬೇಜವಾಬ್ದಾರಿಗೆ ಹೇಳಿ ಧಿಕ್ಕಾರ. ವೈದ್ಯ ನಾಗಮಣಿ ಹಾಗೂ ನರ್ಸ್ ರಿತಿಕಾ ವಿರುದ್ಧ ಚೇತಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಕುಟುಂಬಸ್ಥರು ವಿವಿಧ ಸಂಘಟನೆಯ ಕಾರ್ಯಕರ್ತರ ಜೊತೆ ಆಸ್ಪತ್ರೆಯ ಎದುರು ವೈದ್ಯರ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇಲ್ಲಿ ಯಾರ ತಪ್ಪು, ಅಸಲಿ ಕಾರಣವೇನು ಎನ್ನುವುದು ತನಿಖೆಯ ಮೂಲಕ ಗೊತ್ತಾಗಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಡಾಕ್ಟ್ರೇ ಬರಲ್ಲ ಸರ್, ಒಂದಿನ ಬಂದ್ರೆ 2 ದಿನ ಬರಲ್ಲ. ಇಲ್ಲಿ ಎಲ್ಲ ನರ್ಸ್ಗಳದ್ದು ಆಶಾ ವರ್ಕರ್ದು ಇಲ್ಲಿ ಅವರೇ ಡಾಕ್ಟರ್ ಸರ್. ಜಾಸ್ತಿ ಹಿಂಸೆ ಕೊಟ್ಟಿದ್ದಾರೆ ಅವರು ಸರ್. ನಮ್ಗೇನ್ ಗೊತ್ತಾ ಸರ್, ನಮ್ಮ ಮಗು ಹೋಗ್ಬಿಟ್ಟಿದೆ, ಬೇರೆಯವ್ರಿಗೆ ಯಾರಿಗೂ ಈ ತರ ಆಗ್ಬಾರ್ದು, ಅದಕ್ಕೆ ನಾವು ಬಂದು ಇಲ್ಲಿ ಕೂತ್ಕೊಂಡಿರೋದು. ನಮ್ಮ ಮಗುನ ಕಲ್ಸ್ಬಿಟ್ಟಿದ್ದಾರೆ ಅವರು. ಅವರಿಂದಾನೇ ಹೋಗಿದ್ದು. ಏನಂತ ಹೇಳಿ ಕರ್ಸ್ಕೊಂಡ್ರಿ ಮಗು ನೀವು? ಅಣ್ಣ ಚೆಕ್ ಮಾಡಕ್ಕೆ ಕರ್ಸ್ಕೊಂಡಿಲ್ಲ, ಡೆಲಿವರಿ ಕಿನ್ನೆಲ್ಲ ಕರ್ಸ್ಕೊಂಡಿಲ್ಲ ನಾವು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.